ನಮಸ್ತೆ. ಈ ದಿನ ಸರ್ವಾಂಗಾಸನ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಮಾಡಬೇಕಾದ್ರೆ ಅಂದರೆ ಇದು ಕರೆಕ್ಟ್ ಸರ್ವಾಂಗಾಸನ ಕಲ್ತಿರಲ್ಲ, ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಈಸಿಯಾಗಿ. ಫಸ್ಟ್ ಸ್ಟೆಪ್ ಹೇಗೆ ಅನ್ನೋದನ್ನು ಇವತ್ತೊಂದು ದಿವಸ ತೋರಿಸ್ತೀನಿ. ಬ್ಲ್ಯಾಂಕೆಟ್ ಈ ಥರ ಫೋಲ್ಡ್ ಮಾಡಿ ಹಾಕ್ಕೋಬೇಕು ನೋಡಿ. ಈ ಫೋಲ್ಡಿಂಗು ಒಂದೇ ಲೈನಿಗೆ ಬರಬೇಕು. ಈ ಕಡೆ ನೋಡಿ, ಇದು ಎರಡಿದೆ. ಈ ಹೆವಿ ಶೋಲ್ಡ್ರ್ ಇರ್ತಲ್ಲ, ಶೋಲ್ಡ್ರು ಮತ್ತು ಹೆವಿ ಬ್ರೆಸ್ಟ್ ಅಂಥವ್ರು ಏನು ಮಾಡಬೇಕು, 3 ಬ್ಲ್ಯಾಂಕೆಟ್ ಹಾಕ್ಕೋಬೇಕಾಗತ್ತೆ. ಅಂದರೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಹಿಂದೆ ಮುಂದೆ ಇದ್ರೂ ಪರವಾಗಿಲ್ಲ ಬ್ಲ್ಯಾಂಕೆಟು. ಈ ಕಡೆ ಶೋಲ್ಡ್ರ್ ಬರೋ ಕಡೆ ಇದು ಒಂದೇ ಲೈನಲ್ಲಿ ಇರಬೇಕು. ಶೋಲ್ಡ್ರು ಇಲ್ಲಿ ಬರಬೇಕು, ಕುತ್ತಿಗೆ ತಲೆ ಇಲ್ಲಿ ಬರಬೇಕು. ಇದು ಈಸಿ ಮೆಥಡಲ್ಲಿ ನಾನು ಇವತ್ತು ತೋರಿಸ್ತಾ ಇರೋದು. ಈಗ ಒಂದು ಸಲ ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ಬನ್ನಿ ಜ್ಯೋತಿ. ಅಂದರೆ ಯಾರ್ಯಾರು ಹೇಗೆ ಮಾಡಬೇಕಾಗುತ್ತೆ ಅಂತ ತೋರಿಸ್ತಾ ಇರೋದು. ಮತ್ತು ಇನ್ನೊಂದು ಮ್ಯಾಟ್ ಈ ಥರ ಹಾಕ್ಕೋಬೇಕು ಮನೆಯಲ್ಲಿ, ಇಲ್ಲಾಂದರೆ ಜಾರ್ತಾ ಇರುತ್ತೆ ಬರೀ ನೆಲದ ಮೇಲೆ. ಇಲ್ಲಾಂದರೆ ಚಾಪೆ, ಅಂದರೆ ನೀವು ಬ್ಲ್ಯಾಂಕೆಟ್ ಹಾಕ್ಕೊಂಡು ನೀವು ಸ್ಥಿತಿಗೆ ಹೋಗಬೇಕಾದ್ರೆ ಮೂವ್ ಆಗಬಾರ್ದು ಬ್ಲ್ಯಾಂಕೆಟು. ನೋಡಿ ಈ ಮ್ಯಾಟು ನೋಡಿ ಹೀಗೆ ಸುಮ್ಮನೆ ಹಿಂಗೆ ಜಾರು ಬಿಡುತ್ತಿದ್ದು. ನೀವು ಸ್ಥಿತಿಗೆ ಹೋಗಬೇಕಾದ್ರೆ ಈ ಥರ ಮೂವ್ ಆಗುತ್ತೆ. ಮೂವ್ ಆದರೆ ಏನಾಗುತ್ತೆ, ಆ ಕಡೆಗೆ ಈ ಕಡೆಗೆ ನಿಮ್ಮ ಬಾಡಿ ಸೊಟ್ಟ ಬಂದುಬಿಡುತ್ತೆ, ಕರೆಕ್ಟ್ ಸ್ಥಿತಿಗೆ ಹೋಗೋಕ್ಕಾಗಲ್ಲ. ಇದು ಮ್ಯಾಟಿಂಗ್ ಜಾರಬಾರ್ದು. ಚಾಪೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಮ್ಯಾಟ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಏನಿರುತ್ತೆ ಅದನ್ನು ಕರೆಕ್ಟಾಗಿ ಹಾಕ್ಕೊಂಡು ಮಾಡಿ. ಮತ್ತು ಇನ್ನೊಂದು ಬೆನ್ನು ಉದ್ದ ಇರೋರು ಕೂತ್ಕೊಳ್ಳಿ. ಈಗ ಹೋಗಿ ಸ್ಥಿತಿಗೆ ಹೋಗಿ ಕಾಲು ಮೇಲೆ ತಗೊಳ್ಳಿ. ಹೋಗಿ ಇನ್ನು ಗೋಡೆ ಹತ್ರಕ್ಕೆ ಹೋಗಿ. ಈಗ ಎಲ್ಲರ ಮನೇಲೂ ಹುಕ್ಕಿರಲ್ಲ, ಇಲ್ಲೆಲ್ಲ ಹುಕ್ಕಿಡ್ಕೊಂಡು ಮಾಡ್ತಾರೆ, ಈಸಿ ಇರುತ್ತೆ. ಅಲ್ಲಿ ಇದ್ರ ಹತ್ರ ಮಾಡ್ಬೇಕಾರೆ ರೋಪ್ಸ್ ಹತ್ರ ಹುಕ್ಕಿಲ್ದೇ ಇರೋರು ಹೇಗೆ ಮಾಡೋದು ಅಂತ ಮಲಕ್ಕೊಳ್ಳಿ. ಈಗ ನಿಧಾನಕ್ಕೆ ಹಿಂದಕ್ಕೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಇನ್ನೂ ಬನ್ನಿ, ಇನ್ನೂ ಹಿಂದಕ್ಕೆ ಬನ್ನಿ, ಇನ್ನೂ ಹಿಂದೆ ಬನ್ನಿ. ನೋಡಿ ಇಲ್ಲಿ ಕಿಟಕಿ ಕಟ್ಟೆ ಮೇಲಿಟ್ಟು ಮಾಡೋದೊಂದು ತೋರಿಸ್ತೀನಿ, ಕಾಲು ಗೋಡೆಗಿಟ್ಟು ಮಾಡೋದೊಂದು ತೋರಿಸ್ತೀನಿ. ಇದು ಈಸಿ ಇರುತ್ತೆ, ಇದು ಈಸಿ ಇರುತ್ತೆ. ಇದು ಗೋಡೆ ಕಾಲು ಕೊಟ್ಟು ಮಾಡೋದಕ್ಕಿಂತ ಇದು ಈಸಿ ಇರುತ್ತೆ. ಇಲ್ಲಿ ಶೋಲ್ಡ್ರ್ ನೋಡಿ, ಇದ್ರ ಮೇಲೆ ಇರಬೇಕು, ಬ್ಲ್ಯಾಂಕೆಟ್ ಮೇಲೆ ಇರಬೇಕು ಶೋಲ್ಡ್ರು. ಕುತ್ತಿಗೆ ತಲೆ ಇಲ್ಲಿ ಬರಬೇಕು. ಈಗ ಆ ಕಟ್ಟೆ ಮೇಲೆ ಕಾಲು ಒತ್ತಿಬಿಟ್ಟು ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಈಗ ಲಿಫ್ಟ್ ಮಾಡಿ, ಬಟಕ್ಸ್ ಲಿಫ್ಟ್ ಮಾಡ್ಕೊಳ್ಳಿ. ಕೈ ನೆಲಕ್ಕೆ ಒತ್ತಿಬಿಟ್ಟೆ ಲಿಫ್ಟ್ ಮಾಡಿ. ಇನ್ನೂ ಸ್ವಲ್ಪ ಬೇಕಾದರೆ ಕಿಟಕಿ ಕಟ್ಟೆ ಮೇಲೆ ಕಾಲಿಡಿ. ಈಗ ಇಡಿ ಅದ್ರ ಮೇಲೆ. ಇನ್ನೂ ಸ್ವಲ್ಪ ಒಳಗೆ ಹೋಗಬೇಕು ನೀವು, ಶೋಲ್ಡ್ರ್ ಇದ್ರ ಮೇಲೆ ಇರಬೇಕು. ಹಾಗೆ ಸಾಕು. ಹಾಗೆ ಲಿಫ್ಟ್ ಮಾಡಿ, ಪಾದ ಒತ್ತಿಬಿಟ್ಟು ಈಗ ಲಿಫ್ಟ್ ಮಾಡಿ. ಈ ಕೈ ಇಲ್ಲಿ ಕೊಡಿ. ಆಯ್ತು ನೋಡಿ, ಇದರಿಂದ ಈ ಥರ ನೂಕಬೇಕು. ಕೈ ಅಗಲ ಆಗಬಾರ್ದು. ಕೈ ಅಗಲ ಆದರೆ ಇದು ಡ್ರಾಪ್ ಆಗ್ತಾ ಇರುತ್ತೆ. ಇದೆಷ್ಟು ಒಳಗೆ ಹೋಗುತ್ತೋ ಚೆಸ್ಟ್ ಭಾಗ ಅಷ್ಟೇ ಲಿಫ್ಟ್ ಆಗ್ತಾ ಇರುತ್ತೆ. ಬ್ರೀದಿಂಗ್ ಈಸಿ ಇರುತ್ತೆ. ತಲೆ ಕುತ್ತಿಗೆ ಇದ್ರ ಮೇಲೆ ಬಂದರೆ ನಿಮಗೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಚೋಕಾದಂಗೆ ಆಗಿಬಿಡುತ್ತೆ. ಈ ಪಾಯಿಂಟು. ಈಗ ಉಸಿರಾಟಕ್ಕೆ ಈಸಿ ಇದೆ ಅಲ್ವಾ. ನೋಡಿ, ಮೊಣಕೈ ಒಳಗೆ ತೊಗೊಂಡು ಇದನ್ನು ಲಿಫ್ಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಲಿಫ್ಟ್ ಮಾಡಿ. ಈಗ ಒಂದು ಸಲ ಕಟ್ಟೆ ಎಡ್ಜ್ ಮೇಲೆ ಕಾಲಿಟ್ಟು ನೂಕಿ. ಹಾಗೆ ನೋಡಿ, ಈ ಥರನೂ ಮಾಡ್ಬೋದು. ಇದು ಸ್ಟೆಪ್ ಬೈ ಸ್ಟೆಪ್ ನೀವು ಈ ಥರ ಅಭ್ಯಾಸ ಮಾಡಿ ಆಮೇಲೆ ಒಂದೊಂದೇ ಕಾಲು ಮೇಲಕ್ಕೆ ತೊಗೊಂಡು ಸರ್ವಾಂಗಾಸನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೇಜ್ ನಾನು ಇವಾಗ ತೋರಿಸ್ತಾ ಇರೋದು ಮನೇಲಿ ಮಾಡ್ಕೊಳ್ಳೋರಿಗೆ. ಈಗ ನಿಧಾನಕ್ಕೆ ಕೆಳಗೆ ಬನ್ನಿ. ಇಲ್ಲಿ ಇನ್ನೊಂದಂದರೆ ನೋಡಿ, ಇವ್ರಿಗೆ ಬೆನ್ನು ಉದ್ದ ಇರೋದ್ರಿಂದ, ಕಾಲು ಉದ್ದ ಇರೋದ್ರಿಂದ ಇಷ್ಟು ಗ್ಯಾಪ್ ಇದೆ. ಹೈಟ್ ಕಡಿಮೆ ಇರೋರು ಇಷ್ಟು ಕಡಿಮೆ ಹಾಕ್ಕೋಬೇಕು. ಅಂದರೆ ಇಷ್ಟು ಗ್ಯಾಪ್ ಇರಬಾರ್ದು ಅವ್ರಿಗೆ. ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಬನ್ನಿ ಸೋನಸಿ. ಈಗ ನೋಡಿ, ಇವ್ರ ಬೆನ್ನು ಉದ್ದ ಕಡಿಮೆ ಇದೆ, ಅವ್ರದ್ದಷ್ಟು ಉದ್ದ ಇಲ್ಲ. ಕೂತ್ಕೊಳ್ಳಿ. ಹೋಗಿ ಸೈಡ್ಗೆ ಹಾಕಿ, ಕಾಲು ಸೈಡ್ಗೆ ಹಾಕ್ಬಿಟ್ಟು ಹೋಗಿ. ಇನ್ನೂ ಸ್ವಲ್ಪ ಆ ಕಡೆಗೆ ಮುಂದೆ. ಈಗ ಕಾಲು ಮೇಲೆ ತೊಗೊಳ್ಳಿ. ಈಗ ಶೋಲ್ಡ್ರು ಬ್ಲ್ಯಾಂಕೆಟ್ ಎಡ್ಜಲ್ಲಿ ಬರಲಿ, ಇನ್ನೂ ಬರಲಿ. ಹಾಗೆ ಈಗ ಪಾದ ಒತ್ಬಿಟ್ಟು ಹಿಪ್ಸ್ ಭಾಗ ಲಿಫ್ಟ್ ಮಾಡಿ. ಶೋಲ್ಡ್ರ್ ಬ್ಲ್ಯಾಂಕೆಟ್ ಎಡ್ಜ್ ಮೇಲೆ ಇನ್ನೂ ಒಳಗೆ ಹೋಗಬೇಕು, ಇನ್ನೂ ಒಳಗೆ. ಹಾಗೆ ಪಾದ ಒತ್ತಿಬಿಟ್ಟು ಲಿಫ್ಟ್ ಮಾಡಬೇಕು. ಇನ್ನೂ ಲಿಫ್ಟ್ ಮಾಡಬೇಕು. ಹಾಗೆ ಪಾದಗಳು ಸ್ವಲ್ಪ ಅಗಲ ಇರಲಿ, ಯು ಶೇಪಲ್ಲಿರಲಿ. ಹಿಪ್ಸ್ ಭಾಗ ಮುಂದಕ್ಕೆ ನೂಕಬೇಕು. ಬಿಗಿನಿಂಗಲ್ಲಿ ಇಷ್ಟು ಲಿಫ್ಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಮಾಡಿ. ಮತ್ತೆ ಒಂದು 5-6 ಸಲ ಮಾಡಿ. ಕೆಳಗೆ ಬನ್ನಿ, ಒಂದು ಸಲ ಈ ಥರ ಬರಬೇಕು, ಮತ್ತು ಇನ್ನೊಂದು ಸಲ ಟ್ರೈ ಮಾಡಬೇಕು. ಹೀಗೆ ಮಾಡ್ತಿರ್ಬೇಕು. ಕೈ ಮಾತ್ರ ಅಗಲ ಆಗಬಾರ್ದು. ಕೈ ಎಷ್ಟು ಒಳಗೆ ತೊಗೊಳ್ತೀರೋ ಅಷ್ಟು ಸ್ಟರ್ನಮ್ ಲಿಫ್ಟ್ ಆಗುತ್ತೆ. ಮಾಡಿ. ಈಗ ಮೊಣಕೈ ಒಳಗೆ ತೊಗೊಳ್ಳಿ. ಹಾಗೆ ಸ್ಟರ್ನಮ್ ಲಿಫ್ಟ್ ಮಾಡ್ತಾಯಿರಿ. ಇನ್ನೂ ಲಿಫ್ಟ್ ಮಾಡ್ಕೊಳ್ಳಿ. ಶೋಲ್ಡ್ರ್ ಆದಷ್ಟು ಬ್ಲ್ಯಾಂಕೆಟ್ ಮೇಲೆ ಇರಲಿ. ಈಗ ಕಷ್ಟ ಆಗ್ತಿದೆಯಾ ನೋಡಿ, ಇವ್ರಿಗೆ ಕಷ್ಟ ಆಗ್ತಿದೆ. ಕಿಟಕಿ ಕಟ್ಟೆ ಮೇಲೆ ಕಾಲು ಒತ್ತಿದಾಗ ಸ್ವಲ್ಪ ಈಸಿ ಇತ್ತು, ಇದು ಕಷ್ಟ ಆಯ್ತು. ಅಭ್ಯಾಸ ಆದಮೇಲೆ ಇದು ಈಸಿನೇ ಆಗುತ್ತೆ. ಇನ್ನೂ ಸ್ವಲ್ಪ ಒಳಗೆ ಹೋಗಿ, ಇನ್ನೂ ಒಳಗೆ ಹೋಗಿ. ಈಗ ಮಾಡಿ.
ಇದು ಬೆಲ್ಟ್ ಹಾಕಿ ಮಾಡಿದ್ರೂ ಇನ್ನೂ ಈಸಿ ಇರುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ. ಕೈಗೆ ಬೆಲ್ಟ್ ಹಾಕಿ ಹೇಗೆ ಈಸಿ ಮೆಥಡಲ್ಲಿ ಸರ್ವಾಂಗಾಸನ ಮಾಡೋದು ಅಂತೇಳಿ. ನೋಡಿ ಇಲ್ಲಿ ಗ್ಯಾಪ್ ಗೋಡೆಗೆ ಬ್ಲ್ಯಾಂಕೆಟ್ಗೂ ಗೋಡೆಗೆ ಕಡಿಮೆ ಇದೆ ನೋಡಿ, ಇಲ್ಲಿ ಗ್ಯಾಪ್ ಗೊತ್ತಾಗ್ತಿದೆಯಲ್ಲ. ಇವರು ಹಾಕ್ಕೊಂಡಿದ್ದು ಸ್ವಲ್ಪ ಗ್ಯಾಪ್ ಜಾಸ್ತಿ ಇತ್ತು, ಅಂದರೆ ಬೆನ್ನು ಉದ್ದ ಇದ್ದಿದ್ದರಿಂದ. ಇವರು ಹೈಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿರೋದ್ರಿಂದ ಇವ್ರಿಗೆ ಈಸಿ ಆಗುತ್ತೆ. ಕಾಲುಗಳು ಬೆನ್ನು ಸ್ವಲ್ಪ ಶಾರ್ಟ್ ಇರೋದ್ರಿಂದ. ನಿಧಾನ ವಾಪಸ್ ಬನ್ನಿ. ಈ ಥರ ಮಾಡಬೇಕು. ಇವರು 2 ಬ್ಲ್ಯಾಂಕೆಟ್ ಹಾಕ್ಕೊಂಡಿದ್ದಾರೆ, ಇವ್ರಿಗೆ ಸಾಕಾಗುತ್ತೆ. ಇವರು 3 ಬ್ಲ್ಯಾಂಕೆಟ್ ಹಾಕ್ಕೊಂಡಿದ್ದಾರೆ. 3 ಹಾಕ್ಕೋಬೇಕು ಇವ್ರು ಬ್ಲ್ಯಾಂಕೆಟ್, ಅವಾಗ ಇನ್ನೂ ಈಸಿ ಇರುತ್ತೆ. ಈಗೆಲ್ಲರೂ ಮಾಡ್ತಾರೆ ನೋಡಿ, ಒಂದು ಸಲ ಆಫ್ ಮಾಡಿ. ಈಸಿ ಮೆಥಡನ್ನಲ್ಲಿ ಸರ್ವಾಂಗಾಸನ ಮಾಡೋದು ಹೇಗೆ ಅಂತ ಫಸ್ಟ್ ಸ್ಟೆಪ್ ಈಗ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮಾಡಿ ಇವಾಗೆಲ್ಲರೂ ಕಾಲುಗಳನ್ನು ಮಡಿಸಿ. ಅವಾಗಲೇ ಹೇಳಿದ್ನಲ್ಲ ಅದೇ ಥರ 2 ಬ್ಲ್ಯಾಂಕೆಟು 3 ಬ್ಲ್ಯಾಂಕೆಟ್ ಹಾಕ್ಕೊಂಡಿದ್ದಾರೆ. ಶೋಲ್ಡ್ರು ಸ್ವಲ್ಪ ತೆಳ್ಳಗಿರೋರು ಅಂದರೆ ಸಣ್ಣ ಇರೋರಿಗೆ 2 ಬ್ಲ್ಯಾಂಕೆಟ್ ಸಾಕು, ಉಳಿದವರು 3 ಬ್ಲ್ಯಾಂಕೆಟ್ ಹಾಕ್ಕೊಂಡಿದ್ದಾರೆ. ಹೈಟ್ ಕಡಿಮೆ ಇರೋರು ಗೋಡೆಯಿಂದ ಒಂದು 3 ಇಂಚ್ ಗ್ಯಾಪ್ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಬೆನ್ನು ಉದ್ದ ಇರೋರು ಕಾಲು ಬೆನ್ನು ಉದ್ದ ಇದ್ದರೆ ಒಂದು 5-6 ಇಂಚ್ ಗ್ಯಾಪ್ ಇರಬೇಕು ಗೋಡೆಗೂ ನಿಮ್ಮ ಬ್ಲ್ಯಾಂಕೆಟ್ಗೂ. ಈಗ ಶುರು ಮಾಡಿ. ಹಿಪ್ಸ್ ಭಾಗ ಲಿಫ್ಟ್ ಮಾಡ್ಕೊಳ್ಳಿ, ಪಾದಗಳನ್ನು ಒತ್ತಿ. ಇಲ್ಲಿ ಕಿಟಕಿ ಕಟ್ಟೆಗೆ ಕಾಲು ಒತ್ತಿ ಮಾಡ್ತಾಯಿದ್ದಾರೆ, ಅದು ಈಸಿ ಇರುತ್ತೆ. ಬೇಕಂತಂದರೆ ಕಟ್ಟೆ ಮೇಲೆ ಕಾಲಿಟ್ಟು ಮಾಡ್ಬೋದು. ಕಿಟಕಿ ಪಟ್ಟಿಗೆ ಒತ್ತಿ ಕಾಲು ಒಳಗಡೆ ತೊಗೊಳ್ಳಿ. ಹಿಪ್ಸ್ ಭಾಗ ನೂಕಿ ತುಂಬ ಒಳಗೆ ತೊಗೊಂಡ್ರೂ ಕಾಲಿಗೂ ಕೆಲವ್ರಿಗೆ ಕಷ್ಟ ಆಗುತ್ತೆ. ಆ ಕಟ್ಟೆ ಮೇಲೆ ಒತ್ತಿ ನೂಕಿದಾಗ ಪುಷ್ ಮಾಡ್ಬೋದು. ಅಂದರೆ ಕಟ್ಟೆ ಒಳಗಡೆ ಕಾಲಿಟ್ಟಾಗ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಗೋಡೆಗಳ ಹತ್ತಿರ ಹಾಕ್ಕೋಬೇಕಾಗತ್ತೆ. ಬ್ಲ್ಯಾಂಕೆಟು ಮ್ಯಾಟೆಲ್ಲ ಗೋಡೆಗೆ ಸ್ವಲ್ಪ ಇನ್ನೊಂದು 2 ಇಂಚ್ ಹಿಂದಕ್ಕೆ ಹಾಕ್ಕೊಂಡ್ರೆ ಆವಾಗ ಲಿಫ್ಟ್ ಮಾಡಿ ನೂಕೋದಕ್ಕೆ ಈಸಿ ಆಗುತ್ತೆ. ಹಿಪ್ಸ್ ಭಾಗ ಕಾಲು ನೇರ ಮಾಡಬೇಡಿ, ನಳಿ ನೀರು ಮಡಿಸ್ಬೇಕು ಕಾಲು. ಸ್ಟರ್ನಮ್ ಲಿಫ್ಟ್ ಮಾಡ್ಕೊಳ್ಳಿ, ಮೊಣಕೈ ಒಳಗೆ ತೊಗೊಳ್ಳಿ, ಪಾದಗಳನ್ನು ಒತ್ತಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಹುಕ್ ಹತ್ರ ಮಾಡ್ತಾ ಇರೋರು ಹುಕ್ ಹಿಡ್ಕೊಂಡು ಹಿಪ್ಸ್ ಭಾಗ ನೂಕಿ ಮುಂದಕ್ಕೆ. ಉಸಿರಾಟವನ್ನು ಗಮನಿಸ್ತಾ ಇರಿ. ಸ್ಟರ್ನಮ್ ಲಿಫ್ಟ್ ಮಾಡಿಕೊಂಡಷ್ಟು ಬ್ರೀದಿಂಗ್ ಈಸಿ ಇರುತ್ತೆ. ಕಾಲು ತುಂಬ ಮೇಲಕ್ಕೆ ತೊಗೋಬೇಡಿ, ನಿಮ್ಮ ಮಂಡಿಗಳ ಲೈನಲ್ಲೇ ಪಾದಗಳಿರಬೇಕು. ನಿಧಾನ ವಾಪಸ್ ಬನ್ನಿ, ರಿಲ್ಯಾಕ್ಸ್ ಮಾಡಿ, ಬಟಕ್ಸ್ ಡ್ರಾಪ್ ಮಾಡಿ. ಕಾಲುಗಳು ನೇರ ಇಟ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಶೋಲ್ಡ್ರು ಬ್ಲ್ಯಾಂಕೆಟ್ ಎಡ್ಜಲ್ಲೇ ಇರಬೇಕು, ಒಳಗಡೆನೇ ಇರಬೇಕು. ಕುತ್ತಿಗೆ ತಲೆ ಮಾತ್ರ ನೆಲದ ಮೇಲೆ ಇರಬೇಕು. ತಲೆ ಕುತ್ತಿಗೆ ಬ್ಲ್ಯಾಂಕೆಟ್ ಮೇಲೆ ಬಂದರೆ ಏನಾಗುತ್ತೆ, ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಅವಾಗಲೇ ಹೇಳಿದ್ನಲ್ಲ, ಮೂವ್ ಮಾಡಿದ್ರೆ ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವುಗಳೇ. ಉಸಿರಾಟಕ್ಕೆ ಕಷ್ಟ ಆದರೆ ಗೊತ್ತಾಗುತ್ತೆ ಅವಾಗ. ಮತ್ತೆ ಮಾಡಿ. ಪಾದಗಳನ್ನು ಒತ್ತಿ, ಪಾದ ಸ್ವಲ್ಪ ಅಗಲ ಇಟ್ಕೊಳ್ಳಿ, ತುಂಬ ಅಗಲ ಇಟ್ಕೋಬೇಡಿ. ಪಾದದ ಎಲ್ಲ ಬೆರಳನ್ನು ಪ್ರೆಸ್ ಮಾಡ್ಕೊಳ್ಳಿ, ಹಿಮ್ಮಡಿಗಳನ್ನು ಒತ್ತಿ. ನಿಧಾನ ಹಿಪ್ಸ್ ಭಾಗ ನೂಕಿ ಮುಂದಕ್ಕೆ ಸ್ಟರ್ನಮ್ ಲಿಫ್ಟ್ ಮಾಡ್ತಾ ಹುಕ್ಕಿಡ್ಕೊಂಡು ನೂಕಿ ಈಸಿ ಆಗುತ್ತೆ. ಹುಕ್ಕಿಡ್ಕೊಳ್ಳಿ ಅಲ್ಲೇ. ಗೋಡೆ ಹತ್ತಿರ ಇರೋರು ಕೈ ನೆಲಕ್ಕೆ ಒತ್ತುಬಿಟ್ಟು ಬೇಕಾದರೆ ಸೊಂಟದ ಭಾಗ ಮುಂದಕ್ಕೆ ನೂಕಿ. ಇಲ್ಲಾಂದರೆ ಅಭ್ಯಾಸ ಆಗಿರೋರು ಬಟಕ್ಸ್ ಕೆಳಗಡೆ ಕೈಯನ್ನು ಒತ್ತುಬಿಟ್ಟು ನೂಕಿ ಸ್ಟರ್ನಮ್ ಲಿಫ್ಟ್ ಮಾಡ್ಕೊಳ್ಳಿ. ಇನ್ನು ಲಿಫ್ಟ್ ಮಾಡ್ಕೋಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಿ. ಕಿಟಕಿ ಹತ್ತಿರ ಇರೋರು ಪಟ್ಟಿ ಕಾಲು ಕೊಟ್ಬಿಟ್ಟು ಮಾಡಿ. ಇವಾಗ ಕಿಟಕಿ ಎಡ್ಜ್ ಮೇಲೆ ಈ ಕಡೆ ಕೆಳಗಡೆ ಗೋಡೆ ಹಾಗೆ ನೂಕಿ. ಈಗ ಸೊಂಟದ ಭಾಗ ನೂಕಿ ನೋಡಿ. ಆಗ ಇನ್ನೂ ಸ್ವಲ್ಪ ಚೆನ್ನಾಗಿ ಲಿಫ್ಟ್ ಆಗುತ್ತೆ, ಅಂದರೆ ಬೆನ್ನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮನೇಲಿ ಮಾಡ್ತಿರೋರು ನಿಮ್ಗೆ ಯಾವ ಥರ ಅಲ್ಲಿ ಮನೇಲಿ ಅನುಕೂಲ ಇರುತ್ತೆ ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ 2-3 ಥರ ತೋರಿಸಿದೆ ಹೇಗೆ ಮಾಡಬೇಕು ಅಂತ ಹೇಳಿ. ಮೊಣಕೈಗಳಿಗೆ ಬೆಲ್ಟ್ ಹಾಕ್ಕೊಂಡು ಮಾಡಿದ್ರೆ ಅಪ್ಪರ್ ಆರ್ಮ್ಗೆ ಮೊಣಕೈ ಎಷ್ಟು ಒಳಗೆ ಬರುತ್ತೋ ಸ್ಟರ್ನಮ್ ಭಾಗ ಅಷ್ಟು ಈಸಿ ಆಗುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ ಹೇಗೆ ಬೆಲ್ಟ್ ಹಾಕ್ಕೊಂಡು ಮಾಡೋದು ಅಂಥೇಳಿ. ಬೆಲ್ಟ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾಯಿದ್ರು. ಬೆಲ್ಟ್ ಇರಲೇಬೇಕು ಅಂತ ಇಲ್ಲ,
ಅದು ಅಂದರೆ ಡಿಕೆತ್ಲಾನಲ್ಲಿ ಆ ಥರ ಬೇರೆ ಬೇರೆ ಕಡೆ ಸ್ಪೋರ್ಟ್ಸ್ದೆಲ್ಲ ಇರುತ್ತಲ್ಲ ಅಲ್ಲಿ ಸಿಗುತ್ತೆ. ರೋಪ್ಸ್ ಎಲ್ಲ ಹಾಕ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅಂದರೆ ನಿಮ್ಮ ಮನೇಲಿ ಏನಿರುತ್ತೋ ದುಪ್ಪಟ್ಟ ಆಗಲಿ ರೋಪ್ಸ್ ಆಗಲಿ ಅದೆಲ್ಲ ಉಪಯೋಗಿಸಿ ಮಾಡೋ ಥರ ಈಸಿ ಮೆಥಡಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ನಿಧಾನ ವಾಪಸ್ ಬನ್ನಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಕಾಲುಗಳು ನೇರ ಮಾಡಿ. ಸ್ವಲ್ಪ ಹೊತ್ತು ಹಾಗೆ ಇದ್ದು ಒಂದು 10 ಸೆಕೆಂಡ್ ಹಾಗೇ ಇರಿ, ಬೆನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಲ್ಲ. ನಿಧಾನ ಬಲಕ್ಕೆ ಹೊರಳಿ, ಬಲಗೈ ಮೇಲಕ್ಕೆ ತೊಗೊಂಡು ಬಲಕ್ಕೆ ಹೊರಳಿ, ಸ್ವಲ್ಪ ಹೊತ್ತು ಹಾಗೆ ಇದ್ದು ಮೇಲಕ್ಕೆ ಬನ್ನಿ. ಮೇಲಕ್ಕೆ ಬಂದು ಕೂತ್ಕೊಳ್ಳಿ. ಈಗ ಅಲ್ಲೇ ಬ್ಲ್ಯಾಂಕೆಟ್ ಎಡ್ಜಲ್ಲಿ ಕೂತ್ಕೊಳ್ಳಿ. ಅಂದರೆ ಬಟಕ್ಸ್ ಬ್ಲ್ಯಾಂಕೆಟ್ ಮೇಲೆ ಇರಬೇಕು, ಪಾದಗಳು ನೆಲದ ಮೇಲೆ ಇರಬೇಕು. ನೇರ ಕೂತ್ಕೊಳ್ಳಿ, ಕಪಾಲಭಾತಿ ಮಾಡಿ. ಸಿಂಗಲ್ ನಾಸ್ಟ್ರಿಲ್ 25 ಕೌಂಟ್ಸ್ ಮಾಡಿ. ಚೆನ್ನಾಗಿ ಹೊಟ್ಟೆ ಭಾಗ ಒಳಗೆ ಕೆಳ್ಕೋಬೇಕು. ಎಕ್ಸೇಲ್, ಓನ್ಲಿ ಎಕ್ಸಲೇಷನ್, ಇನ್ಹೇಲ್ ಮಾಡಬೇಡಿ. ಉಸಿರನ್ನು ಹೊರಕ್ಕೆ ಹಾಕೋದಷ್ಟೇ ಗಮನ ಇಟ್ಟು ಮಾಡಿ. ಇಪ್ಪತ್ತೈದು ಸಲ ಆದಮೇಲೆ ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಂಡು ಮಾಡಿ. ಐಬ್ರೋಸ್ ರಿಲ್ಯಾಕ್ಸಾಗಿ ಇಟ್ಕೊಂಡಿರಬೇಕು. ಕಂಪ್ಲೀಟ್ ಆದಮೇಲೆ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ಮಾಡಿ. ಸುಖಾಸನದಲ್ಲಿ ಕೂತ್ಕೊಂಡಾಗ ಹಿಪ್ಸ್ ಕೆಳಗಡೆ ಹೈಟ್ ಇರಬೇಕು, ಇಲ್ಲಾಂದರೆ ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡಬೇಕು, ಆಗಲೇ ಚೆನ್ನಾಗಿ ಬರೋದು. ಬೆನ್ನು ನೇರ ಇದ್ದಷ್ಟು ಪ್ರಾಣಾಯಾಮ, ಭಸ್ತ್ರಿಕಾ, ಕಪಾಲಭಾತಿ ಈಸಿ ಆಗುತ್ತೆ. ಇದನ್ನು 25 ಕೌಂಟ್ಸ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಭಸ್ತ್ರಿಕಾ ಚೆನ್ನಾಗಿ ಎಕ್ಸೇಲ್ ಮಾಡಿ. ಕೈ ಕೆಳಗೆ ಬರುವಾಗ ಎಕ್ಸೇಲ್. ಶಾರ್ಪ್ ಎಕ್ಸಲೇಷನ್. ರಿಲ್ಯಾಕ್ಸ್. ಕಣ್ಮುಚ್ಚಿ ಮುಖದ ಭಾಗವನ್ನು ಗಮನಿಸ್ತಾ ಇರಿ. ವೈಬ್ರೇಷನ್ ಗಮನಿಸ್ಕೊಳ್ಳಿ ಮುಖದಲ್ಲಿ. ನಂತರ ಶವಾಸನ. ಈಗ